ದೇವ ಶ್ರೀ ಪಂಚಲಿಂಗೇಶ್ವರ, ನಿಮ್ಮನೆ ನಂಬಿ ನಮ್ಮಂಥ ಜನರನ್ನು ಕಾಯಬೇಕು ದೇವ. ನನ್ನ ತಮ್ಮ ಶಿವರಾಜ್ ಕಲಿತವ, ಅವನಿಗೆ ಒಳ್ಳೆ ನೌಕರಿ ಸಿಗಬೇಕೆಂದು ನಾನು ನಿನ್ನನ್ನು ಪೂಜಿಸ್ತೀನಿ. ಇನ್ನು ಒಬ್ಬ ಸಣ್ಣ ತಮ್ಮ ನಾಗರಾಜ್ ಕಲಿತವ, ಕಲಿತು ಇರಲಾರ್ದಂಗೆ ವೀರಸುಂದರ ಲಕ್ಷ್ಮಣ ರಾಯಳು ಸಂಗೊಳ್ಳನಂಗೆ ವೈರಿಗಳ ಮೇಲೆ ಕೊಡಲಿ ಮಸುತ್ತಾ ಇರ್ತಾನೆ. ಅವನಿಗೆ ಒಳ್ಳೆ ಬುದ್ಧಿ ಕೊಡು ತಂದೆ. ರೀ, ಕಾಫಿ ತಗೊಳ್ರಿ. ಅಲ್ಲ ರೀ, ಆ ದೇವ್ರ ಹತ್ರ ಕೇಳಿದ್ರೆ ಆ ದೇವ್ರು ಏನಂತ ಉತ್ತರ ಕೊಡ್ತಾನೆ ಹೇಳಿ? ನಿಮ್ಮ ತಮ್ಮಂದಿರಿಗೆ ಬುದ್ಧಿವಾದ ಹೇಳಿ. ಅಷ್ಟೇ ಅಲ್ಲ, ಈಗ ಪ್ರೇಮ ಡಿಗ್ರಿ ಮುಗಿಸಿದಾಳೆ, ಆದಷ್ಟು ಬೇಗ ಒಂದು ಹುಡುಗನ ಕೊಟ್ಟು ಮದುವೆ ಮಾಡಿ. ಜನನಿ, ನಾನು ಅದೇನೇ ಮಾಡ್ತಿದ್ದೇನೆ. ನನ್ನ ತಂಗಿಯನ್ನು ಒಂದು ಸುಂದರವಾದ ರಾಜಕುಮಾರನನ್ನು ನೋಡಿ ಮದುವೆ ಮಾಡಬೇಕು. ಆಳೆಗೆ ನಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ. ರೀ, ನೀವು ಇಡೀ ಊರಿಗೆ, ಇಡೀ ತಾಲೂಕಿಗೆ ಬೇಕಾದವರು. ನಿಮ್ಮನ್ನ ಪ್ರೀತಿ ಮಾಡೋ ಜನ ಮನೆವರೆಗೂ ಬಂದು ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ನೀವು ಎಲೆಕ್ಷನ್ ನಿಂತ್ಕೊಳ್ಳಿಲ್ಲ. ನೀವೇನಾದರೂ ಎಲೆಕ್ಷನಲ್ಲಿ ನಿಂತಿದ್ರೆ ಈಗ MLA ಆಗ್ತಿದ್ರಿ. ಜನನಿ, ನಾನು MLA ಆದರೆ ಈ ವಿರೋಧಿ ಪಕ್ಷದವರು ನನ್ನನ್ನು ರಾಜಕೀಯದ ದೃಷ್ಟಿಯಿಂದ ದೂರ ಮಾಡುತ್ತಿದ್ದಾರೆ. ಅದರ ಕಾಲಗೆ ರಾಜಕೀಯದಿಂದ ದೂರ ಇದ್ದೀನಿ. ನಾನು ಏನು ಮಾಡಿದ್ರು ಕೇಳುವ ಅಧಿಕಾರ ಯಾರಿಗೂ ಇಲ್ಲ. ಅಂದಾಗೆ ಶಿವರಾಜ ಬರ್ತೀನಿ ಅಂತ ಫೋನ್ ಮಾಡಿದ್ದ, ಇನ್ನೂ ಬರಲಿಲ್ಲ. ನಾಗರಾಜ ಬರ್ತೀನಿ ಅಂಥೇಳಿ ಹೊಲಕ್ಕೆ ಹೋದವನು ಇನ್ನೂ ಬರಲಿಲ್ವಲ್ಲ. ಹೋಗಲಿ ಬಿಡು ಜನ್ನಿ, ಇಲ್ಲಿ ಬಾ. ಈಗ ಬರ್ತಿದ್ದಾನೆ ನೋಡು. ಈಗ ಮನೆಯಲ್ಲಿ ಯಾರೂ ಇಲ್ಲ, ಒಂದು ಸಿಹಿ ಮುತ್ತು ಕೊಡ್ತೀಯಾ? ನಿಮ್ಮಂಥ ಗಂಡನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀರಿ. ನೀವು ನನ್ನ ಕೈ ಹಿಡ್ದಿರೋದು ನಿಜವಾಗ್ಲೂ ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ. ಅಂದಾಗೆ ಈ ಊರಿನ ದೇಸಾಯಿ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು, ಅವರಿಂದ ಆದಷ್ಟು ದೂರ ಇರಿ. ಇರಲಿ, ಊರವನು ಅವನಾದರೆ ಊರ್ಸವನು ನೋವಾಗಬೇಕು. ಜನನಿ, ಈ ನಿನ್ನ ಮಧುರ ಕಂಠದಿಂದ ಒಂದು ಸುಂದರ ಗೀತೆಯನ್ನು ಹಾಡು. ಓಹೋ, ಮಹಾನ್ ರಸಿಕರು ನೀವು. ಇನ್ನ ಬಿಟ್ಟಿಲ್ವಾ ನಿಮ್ಮ ಹುಡುಗಾಟನ?
ಅಣ್ಣ ಅತ್ತಿಗೆ ಏನ್ ಮಾಡ್ತಾ ಇದ್ದಾರೆ ಇಬ್ರು ಸೇರಿ? ಪ್ರೇಮ ಆ? ಬರೋದಕ್ಕೆ ಯಾಕಮ್ಮ ತಡ? ಅಯ್ಯೋ ಅತ್ತಿಗೆ ಹೇಳೋದನ್ನೇ ಮರೆತು ಬಿಟ್ಟೆ. ನಾಳೆ ನನ್ನ ಗೆಳತಿಯಾದ ಸನ್ನಿಧಿ ಮದುವೆ ಅಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅತ್ತಿಗೆ. ತಂಗಿ ನೋಡಮ್ಮ, ಹೋಗೋದು ತಪ್ಪಲ್ಲ. ವಯಸ್ಸಿಗೆ ಬಂದ ಹುಡುಗಿ ಒಬ್ಬಳೇ ಹೋಗುವುದು ತಪ್ಪಲ್ಲ. ಜೊತೆಯಾಗಿ ನಿಮ್ಮ ಅತ್ತಿಗೆಯನ್ನು ಕರ್ಕೊಂಡು ಹೋಗ್ತಿದ್ವ. ನಾನು ಅತ್ತಿಗೆನ ಕರ್ಕೊಂಡು ಹೋದ್ರೆ ಇಲ್ಲಿ ನಿನ್ ಜೊತೆ ಸೇರ್ಕೊಂಡು ಹಾಡು ಹೇಳೋರು ಯಾರು? ಕಳ್ಳ, ನನಗೇನು ಗೊತ್ತೇ ಆಗಲ್ಲ ನೋಡು. ಅಣ್ಣ, ಅತ್ತಿಗೆ, ನಿಮ್ಮ ಆಶೀರ್ವಾದದಿಂದ ನಾನು ಇಂದು PSI ಪರೀಕ್ಷೆಯನ್ನು ಬರೆದು ಬಂದಿರುವೆ. ನನಗೆ ಆಶೀರ್ವಾದ ಮಾಡಿ ಅಣ್ಣ. ತಮ್ಮ, ಈ ಶ್ರೀ ಪಂಚಲಿಂಗೇಶ್ವರ ಆಶೀರ್ವಾದ ಮತ್ತು ಈ ಜನರ ಆಶೀರ್ವಾದ ಇದ್ದರೆ ನೀವು ಬರೆದ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ನಿನಗೆ ಒಳ್ಳೆ ನೌಕರಿ ಸಿಗಲಿ ಅಂತ ಈ ಶ್ರೀ ಪಂಚಲಿಂಗೇಶ್ವರಿಗೆ ಬೇಡಿಕೊಳ್ಳುತ್ತೀನಿ. ಅಯ್ಯೋ ಬಿಡಣ್ಣ, ಏನ್ ನೌಕರಿ 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 ಅಲ್ಲಣ್ಣ, ನಮಗೇನು ಬೇಕಾದಷ್ಟು ಹೊಲವಿದೆ ನೋಡಣ್ಣ. ಮತ್ತೆ ನೀನು ನೌಕರಿ ಅಂತ ಅದ್ರ ಮೇಲೆ ಆಸೆ ಇಟ್ಕೊಂಡು ಕೂಡಬೇಡ. ಹೇಗೂ ನಮಗೆ ಬೇಕಾದಷ್ಟು ಹೊಲವಿದೆಯಲ್ಲ, ನಾಗಣ್ಣ ಒಬ್ಬನೇ ದುಡಿತಾ ಇದ್ದಾನೆ, ನೀನು ಅವನ ಜೊತೆ ಸೇರ್ಕೊಂಡು ಹೊಲದಲ್ಲಿಯೇ ದುಡಿಯಣ್ಣ. ಏ ತುಂಟಿ, ರೈತನ ಮಗನಾಗಿ ಹುಟ್ಟಿರುವ ನನಗೆ ಹೊಲದಲ್ಲಿ ದುಡಿಯಲು ಆಗೋದಿಲ್ಲ ಅಂತ ತಿಳಿದಿದೆಯಾ? ಹೌದಾ? ನೋಡು ಪ್ರೇಮ, ಈ ನಮ್ಮ ಅಣ್ಣ ಹಾಗೂ ಅತ್ತಿಗೆ ಇಷ್ಟೊಂದು ಕಷ್ಟಪಟ್ಟು ನಮ್ಮನ್ನು ಇಲ್ಲಿವರೆಗೆ ಓದಿಸಿದ್ದಾರೆ ಅಂದ ಮೇಲೆ ನಾವು ಈ ನಮ್ಮ ಅಣ್ಣ ಹಾಗೂ ಅತ್ತಿಗೆಗೋಸ್ಕರ ಆದರೂ ಯಾವುದಾದ್ರೂ ಒಂದು ಒಳ್ಳೆ ನೌಕರಿ ಹುಡುಕಲೇಬೇಕಲ್ಲ. ಅಯ್ಯೋ ನನ್ನ ಮುದ್ದು ಅಣ್ಣ ನೀನು, ನನಗೆ ಗೊತ್ತು. ಅಣ್ಣ ಅಣ್ಣ, ಯಾಕಪ್ಪ, ಏನಿದು? ಯಾರಿಗೆ ಏನ್ ಮಾಡ್ಬಿಟ್ಟು ಬಂದ್ಯೋ? ಇಷ್ಟು ಸಿಟ್ಟಿನಿಂದ ಬರ್ತಾ ಇದೆಯಲ್ಲ? ಏನಿಲ್ಲ ಅಣ್ಣ, ಆ ಸಾಹುಕಾರ ನಮ್ಮ ಹೊಲದ ನೀರನ್ನು ತಮ್ಮ ಹೊಲಕ್ಕೆ ತಿರ್ಕೊಂಡಿದ್ದ. ಆದರೆ ಅವನ ಆಳು ಮಕ್ಕಳಿಗೆ ಹೊಡೆದು ಬಂದಣ್ಣ, ಅಷ್ಟೇ. ಇದೇನು ನಾಗ, ನೋಡು, ನೀನು ಇದೇ ತರ ಕುಡಿಯೋದು, ಹೊಡಿಯೋದು, ಬಡಿಯೋದು ಮಾಡ್ತಾ ಹೋದರೆ ಇದು ನಿನ್ನ ಭವಿಷ್ಯಕ್ಕೆ ಚೆನ್ನಾಗಿಲ್ಲಪ್ಪ. ಅಂದ ಮೇಲೆ ನೀನು ಆ ಜಮೀನ್ದಾರನ ಮಾತ್ರ ಎದುರು ಹಾಕಿಕೊಳ್ಳಬೇಡ. ಯಾಕೆ ಅಂದರೆ ಅವನು ನಾಳೆ ದಿನ ಮುಖ್ಯಮಂತ್ರಿ ಆಗ್ತಾ ಇದ್ದಾನೆ. ಅವನು ಮನಸ್ಸು ಮಾಡಿದರೆ ನಿನ್ನನ್ನು ಒದ್ದು ಲಾಕಪ್ಪಿಗೆ ಹಾಕಿ ನಿನ್ನ ಭವಿಷ್ಯನೇ ಹಾಳು ಮಾಡಬಹುದು. ಅಣ್ಣ, ಮರಣ ಬಂದರೂ ಶರಣಾಗುವ ಶಂಡು ನನ್ನಲ್ಲ. ಆದರೆ ಗಂಡೆರೆಯ ಗುಂಡಿಗೆ ಇರೋ ತನಕ ಆ ಗುಂಡಿಗೆಯನ್ನು ಹರಿದು ಅವನು ಬಿಸಿ ರಕ್ತವನ್ನು ಈ ಭೂಮಿಗೆ ಹಾಕಿ ಅವನು ಚರ್ಮವನ್ನು ನನ್ನ ಕಾಲಲ್ಲಿ ಚಪ್ಪಲಿ ಮಾಡಿಕೊಳ್ಳೋ ತನಕ ನನ್ನ ಆತ್ಮಕ್ಕೂ ಸಮಾಧಾನ ಇಲ್ಲ, ಶಾಂತಿವಿಲ್ಲ. ತಮ್ಮ, ಯಾವಾಗಲೂ ಇಷ್ಟು ಕೋಪದಿಂದ ಮಾತಾಡೋದು ಒಳ್ಳೇದಲ್ಲ. ನಿನ್ನ ತಮ್ಮ ಶಿವನಂಗೆ ಕಲ್ತು ಒಳ್ಳೆ ಬುದ್ಧಿವಂತನಾಗು, ಅಷ್ಟೇ. ನೋಡಪ್ಪ ನಾಗರಾಜ್, ಆದಷ್ಟು ಬೇಗ ಪ್ರೇಮಾಳಿಗೆ ಒಂದು ಹುಡುಗನ ಹುಡುಕಿ ಮದ್ವೆ ಮಾಡು, ಆಗ ನಮಗ್ ಸಮಾಧಾನ ಅಲ್ವೇನ್ರಿ? ಹೌದತ್ತಿಗೆ. ಯಾಕಣ್ಣ ಈ ನಿನ್ನ ತಂಗಿ ಇಷ್ಟು ಬೇಗ ಭಾರವಾದಳ ನಿಮಗೆ? ಅತ್ತಿಗೆ, ರಾಮ ಸೀತೆ ಅಂತಿರುವ ನಿನ್ನು ಮತ್ತು ಅಣ್ಣನನ್ನು ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಅತ್ತಿಗೆ. ನಾನು ಹೋಗೋದಿಲ್ಲ. ತಂಗಿ, ಯಾಕೆ ನೀನು ನಮ್ಮೆಗೆ ಅವಸರ ಪಡೆದುಕೊಂಡು ನಮ್ಮೆಗೆ ನಾರಾಜವಾದಿಯಾ? ಯಾಕೆ ಅಣ್ಣ? ಮತ್ತೆ ನೀವು ನನ್ನ ಮದುವೆ ಮಾಡಿ ನನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಅಣ್ಣ, ನಾಳೆ ಹೋಗಿ
ನಾ ತಂಗಿಯವನು ವರವನ್ನು ಹುಡುಕುತ್ತೇನೆ. ಜಡಾನೆ ಹುಡುಕಿ ನಮ್ಮ ತಂಗಿಯ ನಿಶ್ಚಿತಾರ್ಥವನ್ನು ಮಾಡೋಣ. ಯಾಕೆ ಬಡವನ? ಅಲ್ಲ ರೀ, ಬಡವನಾದ್ರೇನಂತೆ, ನಮ್ಮ ಪ್ರೇಮಣ್ಣ ಚೆನ್ನಾಗಿ ನೋಡ್ಕೊಂಡು ಈ ಮನೇಲಿದ್ರೆ ಸಾಕಷ್ಟೇ. ಇಲ್ಲ ಅತ್ತಿಗೆ, ನಾನು ನಿಮ್ಮನ್ನೆಲ್ಲರನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಯಾಕೆಂದ್ರೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ ಅತ್ತಿಗೆ. ಮದ್ವೆ ಅಂದ್ರೆ ಎಲ್ಲರಿಗೂ ಬೇಜಾರಾಗುತ್ತಮ್ಮ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು. ಹೌದಾ? ಹಾ. ಇದು ನಿಮಗಾದ ಅನುಭವನಾ? ಹಾ. ಸರಿ, ಹಾಗಾದ್ರೆ ಸರಿ. ಅಣ್ಣ, ನಡೀರಿ, ಹಾಗಾದ್ರೆ ಎಲ್ರು ಸೇರಿ ಹೊಟ್ಟೆ ತುಂಬಾ ಊಟ ಮಾಡೋಣ. ನಡ್ರಿ.